ಸ್ನೇಹಿತರೆ, ನೀವು ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಪಡೆಯುತ್ತಿದ್ದೀರಾ? 2026 ಜಾನ್ವರಿ ನಂತರವೂ ಹಣ ಬರಬೇಕು ಅಂದ್ರೆ ಇಂದು ನೀವು ಈ ಒಂದು ಕೆಲಸ ಮಾಡಲೇಬೇಕು. ಇದು ಮಾಡದೆ ಹೋದ್ರೆ ಮುಂದಿನ ಕಂತು ನಿಲ್ಲಬಹುದು, ನಿಮ್ಮ ಖಾತೆ ಅನರ್ಹ ಅಂತ ಗುರುತಾಗಬಹುದು, ಕೇಂದ್ರ ಸರ್ಕಾರದಿಂದ ಹಣ ಬರುವುದು ಸ್ಟಾಪ್ ಆಗಬಹುದು. ಏನಿದು ಆ ಹೊಸ ಅಪ್ಡೇಟ್? ಏನಿದು ರೈತ ಐಡಿ ಅಂದ್ರೆ ಫಾರ್ಮರ್ ಐಡಿ? ಯಾಕೆ ಸರ್ಕಾರ ಇದನ್ನ ಕಡ್ಡಾಯ ಮಾಡ್ತಿದೆ? ಹೇಗೆ ಮಾಡಿಸಿಕೊಳ್ಳಬೇಕು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಸರಳವಾಗಿ ಹೇಳ್ತೀನಿ. ವಿಡಿಯೋ ಕೊನೆಯವರೆಗೆ ತಪ್ಪದೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಹಬ್ 360 ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ನಿಜವಾದ ಸರ್ಕಾರಿ ಅಪ್ಡೇಟ್, ರೈತರಿಗೆ ಉಪಯೋಗವಾಗುವ ಮಾಹಿತಿ ಸರಳ ಕನ್ನಡದಲ್ಲಿ ನಿಮ್ಮ ಮುಂದೆ ತರುತ್ತೇವೆ. ಪಿಎಂ ಕಿಸಾನ್ ಬಿಗ್ ಅಪ್ಡೇಟ್ ಏನಾಗಿದೆ? ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ 2,000 ರೂಪಾಯಿ 3 ಕಂತುಗಳಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದೆ. ಆದರೆ 2026 ಜಾನ್ವರಿ ನಂತರ ಇದೇ ರೀತಿ ಹಣ ಬರಬೇಕು ಅಂದ್ರೆ ಕೇಂದ್ರ ಸರ್ಕಾರ ಒಂದು ಹೊಸ ನಿಯಮ ತಂದಿದೆ. ಅದೇ ರೈತ ಐಡಿ ಅಂದ್ರೆ ಫಾರ್ಮರ್ ಐಡಿ. ಈ ಐಡಿ ಇಲ್ಲ ಅಂದ್ರೆ ಮುಂದಿನ 2,000 ರೂಪಾಯಿ ಕಂತು ಹೋಲ್ಡ್ ಆಗುವ ಸಾಧ್ಯತೆಯಿದೆ. ರೈತ ಐಡಿ ಅಂದರೆ ಏನು? ಸ್ನೇಹಿತರೆ, ರೈತ ಐಡಿ ಅಂದರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಒಂದು ಡಿಜಿಟಲ್ ಗುರುತಿನ ಸಂಖ್ಯೆ. ಈ ಐಡಿ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಭೂ ದಾಖಲೆ ಅಂದರೆ ಆರ್ಟಿಸಿ ಅಥವಾ ಪಹಣಿ, ನಿಮ್ಮ ಬ್ಯಾಂಕ್ ಖಾತೆ ಎಲ್ಲದರ ಜತೆಗೆ ನೇರವಾಗಿ ಲಿಂಕ್ ಆಗಿರುತ್ತದೆ. ಇದು ಅಗ್ರಿ ಸ್ಟ್ಯಾಕ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ನೀಡುತ್ತಿರುವ ಡಿಜಿಟಲ್ ರೈತ ಗುರುತು. ಯಾಕೆ ರೈತ ಐಡಿ ಕಡ್ಡಾಯ? ಅಂದ್ರೆ ಸ್ನೇಹಿತರೆ, ಇದಕ್ಕೆ ಸರ್ಕಾರ ತಂದಿರುವ ಪ್ರಮುಖ ಕಾರಣಗಳು: ಭಾಸ 1. ನಕಲಿ ಫಲಾನುಭವಿಗಳಿಗೆ ಬ್ರೇಕ್. ಹಿಂದೆ ಏನಾಗ್ತಿತ್ತು ಅಂದ್ರೆ ಒಂದೇ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ಹಣ ಪಡೆಯೋದು, ಒಂದೇ ರೈತ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನು ತೋರಿಸಿ ಹಣ ಪಡೆಯೋದು. ಇದನ್ನ ತಡೆಯೋಕೆ ಈ ರೈತ ಐಡಿ. 2. ಒನ್ ನೇಷನ್ ಒನ್ ರೈತ ಐಡಿ. ಒಬ್ಬ ರೈತ ದೇಶದ ಯಾವ ರಾಜ್ಯದಲ್ಲಿ ಜಮೀನು ಹೊಂದಿದ್ರೂ ಒಂದೇ ರೈತ ಐಡಿ. ಇದರಿಂದ ನಕಲಿ ಅರ್ಜಿಗಳಿಗೆ ಸಂಪೂರ್ಣ ಬ್ರೇಕ್. 3. ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ. ನಿಯಮದಂತೆ ಒಂದು ರೈತ ಕುಟುಂಬಕ್ಕೆ ವರ್ಷಕ್ಕೆ 6,000 ರೂಪಾಯಿ ಮಾತ್ರ, ಒಬ್ಬರಿಗಷ್ಟೇ ಲಾಭ. ಈ ಐಡಿ ಮೂಲಕ ಅನರ್ಹ ಖಾತೆಗಳನ್ನು ಆಟೋಮ್ಯಾಟಿಕ್ ಗುರುತಿಸಲಾಗುತ್ತದೆ. 4. ಪಾರದರ್ಶಕತೆ. ಮಧ್ಯವರ್ತಿಗಳಿಲ್ಲ, ಲಂಚ ಇಲ್ಲ, ಸೂತ್ರಧಾರರಿಲ್ಲ. ಹಣ ನೇರವಾಗಿ ರೈತರ ಖಾತೆಗೆ. ಕರ್ನಾಟಕದ ಫ್ರೂಟ್ಸ್ ಮಾದರಿ ದೇಶಕ್ಕೆ ಮಾದರಿ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಫ್ರೂಟ್ಸ್ ರೈತ ಐಡಿ ಇದೆ. ಫ್ರೂಟ್ಸ್ ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಷನ್ ಸಿಸ್ಟಮ್. ಇದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕದ ಅಂಕಿಅಂಶ: ಗುರಿ 59,13,92 ರೈತರಿಗೆ ರೈತ ಐಡಿ ನೀಡಲು ಈಗಾಗಲೇ 45,14,772 ರೈತರಿಗೆ ಐಡಿ ನೀಡಲಾಗಿದೆ. ಬಾಕಿ ಸುಮಾರು 14 ಲಕ್ಷ ರೈತರು ಬಾಕಿಯಿದ್ದಾರೆ. ಅನರ್ಹ ಖಾತೆಗಳ ಪತ್ತೆ: 7ನೇ ಕಂತಿನ ವೇಳೆ 52 ಲಕ್ಷ ರೈತರು, 21ನೇ ಕಂತಿನ ವೇಳೆಗೆ 41 ಲಕ್ಷ ರೈತರು, ಅಂದರೆ 11 ಲಕ್ಷಕ್ಕೂ ಹೆಚ್ಚು ಅನರ್ಹ ಖಾತೆಗಳು ಬಂದಾಗಿವೆ. ದೇಶಾದ್ಯಂತ 50 ಲಕ್ಷಕ್ಕೂ ಹೆಚ್ಚು ಅನರ್ಹ ಖಾತೆಗಳು ರದ್ದಾಗಿವೆ. ಅರ್ಹತಾ ಮಾನದಂಡಗಳೇನು? ಪಿಎಂ ಕಿಸಾನ್ ಯೋಜನೆ ಯಾರು ಪಡೆಯಬಹುದು? ಕನಿಷ್ಠ 1-2 ಎಕರೆ ಸ್ವಂತ ಕೃಷಿ ಜಮೀನು, ರೈತರ ಹೆಸರಿನ ಆರ್ಟಿಸಿ ಅಥವಾ ಪಹಣಿ ಕಡ್ಡಾಯ, ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು, ತಿಂಗಳಿಗೆ 10,000 ರೂಪಾಯಿಗಿಂತ ಹೆಚ್ಚು ಪಿಂಚಣಿ ಬರಬಾರದು, ಆಧಾರ್ ಪ್ಲಸ್ ಲ್ಯಾಂಡ್ ರೆಕಾರ್ಡ್ಸ್ ಅಪ್ಡೇಟ್, ಇಕೆವೈಸಿ ಕಂಪಲ್ಸರಿ. ಯಾರು ಅನರ್ಹರು? ತಿಂಗಳಿಗೆ 10,000 ರೂಪಾಯಿಗಿಂತ ಹೆಚ್ಚು ಪಿಂಚಣಿ ಪಡೆಯುವವರು, ಸರ್ಕಾರಿ ನೌಕರರು, ನಿವೃತ್ತರು, ಇನ್ಕಮ್ ಟ್ಯಾಕ್ಸ್ ಅಥವಾ ಜಿಎಸ್ಟಿ ಪಾವತಿದಾರರು, ಸಂಸ್ಥಾತ್ಮಕ ಭೂಮಿ ಹೊಂದಿದವರು. ಕುಟುಂಬದಲ್ಲಿ ಇಬ್ಬರು ಅರ್ಜಿ ಸಲ್ಲಿಸಿದರೆ ಒಬ್ಬರಿಗೆ ಮಾತ್ರ ಸಿಗುತ್ತದೆ. ರೈತ ಐಡಿ ಪಡೆಯೋದು ಹೇಗೆ? ಹೊಸದಾಗಿ ರೈತ ಐಡಿ ಪಡೆಯೋದು ತುಂಬಾ ಸುಲಭ. ಸ್ಟೆಪ್ 1. ಪಿಎಂ ಕಿಸಾನ್ ಒಫಿಷಿಯಲ್ ಪೋರ್ಟಲ್ಗೆ ಹೋಗಿ pmkisan.gov.in ಕ್ಲಿಕ್ ಮಾಡಿ. ಸ್ಟೆಪ್ 2. ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ಸ್ಟೆಪ್ 3. ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ OTP ವೆರಿಫೈ ಮಾಡಿ. ಸ್ಟೆಪ್ 4. ಭೂ ದಾಖಲೆ ಅಂದರೆ ಆರ್ಟಿಸಿ ಅಥವಾ ಪಹಣಿ, ಬ್ಯಾಂಕ್ ಖಾತೆ ವಿವರ ಅಪ್ಲೋಡ್ ಮಾಡಿ. ಸ್ಟೆಪ್ 5.
ಅಧಿಕಾರಿಗಳ ಪರಿಶೀಲನೆ ನಂತರ ನಿಮ್ಮ ರೈತ ಐಡಿ ಜನರೇಟ್ ಆಗುತ್ತದೆ. ರೈತರಿಗೆ ಆಗುವ ಲಾಭಗಳು ಏನೇನು ನೋಡೋಣ. ವಿ. ಪಿಎಂ ಕಿಸಾನ್ ಹಣ ಯಾವುದೇ ತಡೆಯಿಲ್ಲದೆ. ವಿ. ಮುಂದಿನ ಎಲ್ಲಾ ಸರ್ಕಾರಿ ಯೋಜನೆಗಳಿಗೆ ಆಟೋ ಎಲಿಜಿಬಿಲಿಟಿ ಆಗುತ್ತದೆ. ಸಬ್ಸಿಡಿ, ಇನ್ಶೂರೆನ್ಸ್, ಲೋನ್ ಸ್ಕೀಮ್ಸ್ಗೆ ಈಸಿ. ವಿ. ಫ್ಯೂಚರ್ ಅಗ್ರಿಕಲ್ಚರ್ ಬೆನಿಫಿಟ್ಸ್ ಫಾಸ್ಟರ್. ವಿ. ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಫಾರ್ಮರ್. ಸ್ನೇಹಿತರೆ, 2026 ಜಾನ್ವರಿ ನಂತರ ಪಿಎಂ ಕಿಸಾನ್ 2,000 ರೂಪಾಯಿ ಹಣ ನಿರಂತರವಾಗಿ ಬರಬೇಕು ಅಂದ್ರೆ ರೈತ ಐಡಿ ಪ್ಲಸ್ eKYC ಕಡ್ಡಾಯ. ಇಲ್ಲ ಅಂದ್ರೆ 2026ರಲ್ಲಿ ಹಣ ಬರೋದೇ ಇಲ್ಲ. ಇದನ್ನ ಇಂದೇ ಮಾಡಿಕೊಳ್ಳಿ. ನಿಮ್ಮ ಗೆಳೆಯ ರೈತರಿಗೆ, ಕುಟುಂಬದವರಿಗೆ ಈ ಮಾಹಿತಿ ಶೇರ್ ಮಾಡಿ. ವಿಡಿಯೋ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ನಿಜವಾದ ರೈತರಿಗೆ ಉಪಯೋಗವಾಗುವ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋ ತರುತ್ತೇವೆ. ಧನ್ಯವಾದಗಳು.